ನಮಸ್ಕಾರ ವೀಕ್ಷಕರೇ, ಮತ್ತೊಮ್ಮೆ ಮಾರ್ಕೆಟ್ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಮಾರ್ಕೆಟ್ನಲ್ಲಿ ಏನೆಲ್ಲ ಆಯಿತು ಅಂತ ನೋಡೋದಾದರೆ ಮೊದಲಿಗೆ ಇಂಡಿಸಸ್ ನೋಡ್ಕೊಳ್ಳುವ. ನಿಫ್ಟಿ 50 ಆಗಿರ್ಬೋದು, ನಿಫ್ಟಿ ಬ್ಯಾಂಕ್ ಆಗಿರ್ಬೋದು ಅಥವಾ ನಿಫ್ಟಿ IT ಆಗಿರ್ಬೋದು, ಎಲ್ಲವೂ ಇವತ್ತು ನೆಗೆಟಿವಲ್ಲೇ ಕ್ಲೋಸ್ ಆಯಿತು. ಇನ್ನು ಮುಂದಿನ ಶೇರ್ ನೋಡಿದ್ರೆ IEX, ನಿಮಗೆ ಗೊತ್ತಿರ್ಬೋದು ಇವತ್ತು IEX 30%ನಷ್ಟು ಶೇರ್ ಇಳಿಕೆಯಾಗಿದೆ. ಇದಕ್ಕೆ ಪ್ರಮುಖ ಕಾರಣ ಅಂದರೆ ಮಾರ್ಕೆಟ್ ಕಪ್ಲಿಂಗ್ ಅನ್ನೋ ಒಂದು ನ್ಯೂಸ್. ಈ ಮಾರ್ಕೆಟ್ ಕಪ್ಲಿಂಗ್ ಅಂದರೆ ಏನು, ಇದರಿಂದ IEXಗೆ ಏನು ನಷ್ಟ ಎನ್ನುವುದನ್ನು ನಾನು ಮುಂದಿನ ಒಂದು ಡೀಟೇಲ್ ವಿಡಿಯೋ ಮಾಡ್ತೇನೆ. ಅದರಲ್ಲಿ ನಿಮಗೆ ಡೀಟೇಲಾಗಿ ತಿಳಿಸ್ತೇನೆ. ಇನ್ನು ಮುಂದಿನ ಶೇರ್ ನೋಡಿದ್ರೆ PTC ಇಂಡಿಯಾ. ಈ PTC ಇಂಡಿಯಾಕ್ಕೆ ಮಾರ್ಕೆಟ್ ಕಪ್ಲಿಂಗಿಂದ ಲಾಭ ಆಗಿದೆ. ಹೇಗೆ ಅನ್ನೋದನ್ನು ನಾನು ಮುಂದಿನ ವಿಡಿಯೋ ತಿಳಿಸ್ತೇನೆ. ಅದರಿಂದಾಗಿ ಈ ಶೇರಲ್ಲಿ ಇವತ್ತು 4-5%ನಷ್ಟು ಏರಿಕೆಯಾಯಿತು. ಇನ್ನು ಮುಂದಿನ ಶೇರ್ ನೋಡುವುದಾದರೆ ಕೆನರಾ ಬ್ಯಾಂಕ್. ನಿಮಗೆ ಗೊತ್ತಿರ್ಬೋದು, ಕೆನರಾ ಬ್ಯಾಂಕ್ ಇವತ್ತು ರಿಸಲ್ಟ್ ಅನೌನ್ಸ್ ಆಯಿತು. ರಿಸಲ್ಟನ್ನು ಪಾಸಿಟಿವ್ ಆಗಿ ಮಾರ್ಕೆಟ್ ತೆಗೆದುಕೊಂಡಿದೆ. ಇನ್ನು ರಿಸಲ್ಟ್ ನೋಡೋದಾದರೆ ಅವ್ರದ್ದು ಪ್ರಾಫಿಟ್ ಇದೆಯಲ್ಲ, ಕ್ವಾರ್ಟರ್ ಇಯರ್ ಇನ್ ಇಯರ್ ಎರಡರಲ್ಲೂ ರೈಸ್ ಆಗಿದೆ. ಇಯರ್ ಇನ್ ಇಯರ್ ಆಗಿ ಅವ್ರದ್ದು ಪ್ರಾಫಿಟ್ 22%ನಷ್ಟು ಹೈಕ್ ಆಗಿದೆ. ಬಟ್ ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ಇದು ಇನ್ಕಮ್ ಇದೆಯಲ್ಲ, ಅದು 1.7ನಷ್ಟು ಡಿಕ್ಲೈನ್ ಆಗಿದೆ. ಅದ್ರ ಪ್ರಾಫಿಟ್ ಒಳ್ಳೆ ಪ್ರಾಫಿಟನ್ನೇ ತೋರಿಸಿದ್ರು. ಇಲ್ಲಿ ಪ್ರಾಫಿಟ್ಗಿಂತ ಮುಖ್ಯವಾಗಿ ಅಂದರೆ ಇವರದ್ದು ಅಸೆಟ್ ಕ್ವಾಲಿಟಿ ಅಂದರೆ NPA ಇದೆಯಲ್ಲ, ಅದು ಕಮ್ಮಿ ಆಗಿದೆ. ನೋಡ್ತಿರ್ಬೋದು, ಗ್ರಾಸ್ NPA ಆಗಿರ್ಬೋದು, ನೆಟ್ NPA ಆಗಿರ್ಬೋದು, ಎರಡೂ ಕೂಡ ಸ್ಲೈಟ್ಲಿ ಆಗಿ ಕಮ್ಮಿ ಆಗಿದೆ. ಇದರಿಂದಾಗಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ನೇ ಸ್ಟಾಕ್ ಮಾರ್ಕೆಟ್ನಲ್ಲಿ ಇವತ್ತು ಕೆನರಾ ಬ್ಯಾಂಕ್ ಮಾಡಿತು. ಇನ್ನು ಮುಂದಿನ ಶೇರ್ ನೋಡಿದ್ರೆ ಒಲೆಕ್ಟ್ರಾ ಗ್ರೀನ್ ಟೆಕ್ ಲಿಮಿಟೆಡ್ ಅನ್ನುವಂಥದ್ದು. ಇದು ಒಂದು ಎಲೆಕ್ಟ್ರಿಕ್ ಬಸ್ ಮ್ಯಾನುಫ್ಯಾಕ್ಚರ್ ಕಂಪನಿ. ಇದು ಈ ಶೇರ್ನಲ್ಲಿ ಇವತ್ತು ಪಾಸಿಟಿವ್ ಮೂಮೆಂಟ್ ಇತ್ತು. ಆಲ್ಮೋಸ್ಟ್ ಒಂದು ಟೈಮಲ್ಲಿ 20%ನಷ್ಟು ಮೇಲೆ ಹೋಗಿತ್ತು. ಕೊನೆಯದಾಗಿ 16%ನಷ್ಟು ಏರಿಕೆಯಾಗಿ 1550ರಲ್ಲಿ ಇದು ಕ್ಲೋಸ್ ಆಯಿತು. ಇನ್ನು ಮುಂದಿನ ಶೇರ್ ನೋಡೋದಾದರೆ ವಿಜಯ ಡಯಾಗ್ನೋಸ್ಟಿಕ್ ಸೆಂಟರ್ ಲಿಮಿಟೆಡ್ ಅಂತೇಳಿ ಇದೊಂದು ಹೆಲ್ತ್ ಕೇರ್ ಸೆಂಟರ್ ಒಂದು ಶೇರ್ ಆಗಿದೆ. ಇದು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿ 8%ನಷ್ಟು ಏರಿಕೆಯಾಯಿತು. ಇನ್ನು ಮುಂದಿನ ಶೇರ್ ನೋಡಿದ್ರೆ ಕೋಫೋರ್ಜ್ನ ರಿಸಲ್ಟ್ ಅನೌನ್ಸ್ ಆಗಿತ್ತು. ರಿಸಲ್ಟ್ ಆ್ಯಕ್ಚುಲಿ ಒಳ್ಳೆ ತೋರಿಸಿದ್ರು. ಸ್ಟಿಲ್ ಇದು ಇವತ್ತು ನೆಗೆಟಿವ್ ಪರ್ಫಾರ್ಮೆನ್ಸ್ನೇ ಕಾಣಿತು. ಎಲ್ಲ ಶೇರಲ್ಲಿ ಇದೇ ನಾವು ಕಾಣ್ತಾ ಇದ್ದೇವೆ. ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಾದ್ಮೇಲೆ ಕೂಡ ಶೇರ್ ಕೆಳಗೆ ಬರ್ತಿದೆ. ಅದರಲ್ಲಿ ಇವರದ್ದು ಆ್ಯಕ್ಚುಲಿ ಪ್ರಾಫಿಟ್ ಕೂಡ ಒಳ್ಳೆ ಬಂದಿತ್ತು. ಸ್ಟಿಲ್ ಕೆಲವು ಬ್ರೋಕರೇಜ್ಗಳು ಇದನ್ನು ಡೌನ್ಗ್ರೇಡ್ ಮಾಡಿತ್ತು. ಇದರಿಂದಾಗಿ ಇದು ಇವತ್ತು ನೆಗೆಟಿವಲ್ಲಿ ಕ್ಲೋಸ್ ಆಯಿತು. ಇನ್ನು ಮುಂದಿನ ಶೇರ್ ನೋಡೋದಾದರೆ ಪರ್ಸಿಸ್ಟೆಂಟ್ ಸಿಸ್ಟಮ್ ಲಿಮಿಟೆಡ್ ಅನ್ನುವ ಶೇರ್. ಇದು ಕೂಡ ಹಾಗೆ ಇದು ಒಳ್ಳೆಯ ರಿಸಲ್ಟನ್ನೇ ಕೊಟ್ಟಿತ್ತು. ಡಿಸ್ಪೈಟ್ ಆಫ್ ಒಳ್ಳೆಯ ರಿಸಲ್ಟ್ ಇದು ಕೂಡ ಇವತ್ತು ಇಳಿಕೆಯನ್ನೇ ಕಂಡಿತ್ತು ಈ ಶೇರ್. ಇನ್ನು ಮುಂದಿನ ಶೇರ್ ನೋಡಿದರೆ ಗಾಡ್ಫ್ರೇ ಫಿಲಿಪ್ಸ್ ಇಂಡಿಯಾ ಲಿಮಿಟೆಡ್ ಅನ್ನೋ ಒಂದು ಟೊಬ್ಯಾಕೊ ಮ್ಯಾನುಫ್ಯಾಕ್ಚರ್ ಕಂಪನಿ. ಇದು ಕೂಡ ಇವತ್ತು ಶೇರ್ ತುಂಬಾ ಇಳಿಕೆಮುಖವಾಯಿತು. 6-7%ನಷ್ಟು ಇಳಿಕೆಯಾಗಿ 8,800ರಲ್ಲಿ ಇವತ್ತು ಕ್ಲೋಸ್ ಆಯಿತು. ಇನ್ನು ಮುಂದಿನ ಶೇರ್ ನೋಡಿದ್ರೆ ನೆಸ್ಲೆ ಇಂಡಿಯಾ ಲಿಮಿಟೆಡ್ ಅನ್ನೋ ಶೇರ್. ಇವತ್ತು ರಿಸಲ್ಟ್ ಬಂದಿತ್ತು. ಇವತ್ತು ರಿಸಲ್ಟ್ ಏನು ಒಳ್ಳೆದಿರಲಿಲ್ಲ, ನೀವು ನೋಡ್ತಾ ಇರ್ಬೋದು. ಅವ್ರದ್ದು ಪ್ರಾಫಿಟ್ ಆಲ್ಮೋಸ್ಟ್ 12%ನಷ್ಟು ಕೆಳಗೆ ಬಂದಿತ್ತು ಕಂಪೇರ್ ಟು ಲಾಸ್ಟ್ ಇಯರ್ ಇದೇ ಕ್ವಾರ್ಟರ್ನಲ್ಲಿ. ಇದರಿಂದಾಗಿ ಇವತ್ತು ಈ ರಿಸಲ್ಟನ್ನು ಶೇರ್ ಮಾರ್ಕೆಟ್ ತಗೊಂಡಿಲ್ಲ. ಅದರಿಂದಾಗಿ 5-6%ನಷ್ಟು ಇಳಿಕೆಯಾಯಿತು. ಇನ್ನು ಮುಂದಿನ ಶೇರ್ ನೋಡೋದಾದರೆ ರಿಲಯನ್ಸ್ ಪವರ್ ಮತ್ತು ರಿಲಯನ್ಸ್ ಇನ್ಫ್ರಾಸ್ಟ್ರಕ್ಚರ್ ಎನ್ನುವ ಎರಡರಲ್ಲಿ ಇವತ್ತು ಲೋವರ್ ಸರ್ಕ್ಯೂಟನ್ನೇ ಕಾಣಿತ್ತು. ಇದಕ್ಕೆ ಪ್ರಮುಖ ಕಾರಣ ಅಂದರೆ ಅದು ನ್ಯೂಸ್ ಬರ್ತೀವಿ, ED ಅವರು ರೈಡ್ ಮಾಡಿದ್ದಾರೆ. ಅನಿಲ್ ಅಂಬಾನಿ ಓನ್ ಮಾಡುವಂಥ ರಿಲಯನ್ಸ್ ಇನ್ಫ್ರಾ ಆಗಿರ್ಬೋದು, ರಿಲಯನ್ಸ್ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಅವರ ಕಂಪನಿಗಳ ಮೇಲೆ ಏನೆಲ್ಲ ಇದೆ ಅದರ ಮೇಲೆ ಅವರು ರೈಡ್ ಮಾಡಿದ್ದಾರೆ. ಇದರಿಂದಾಗಿ ಇದು 55%ನಷ್ಟು ಲೋವರ್ ಸರ್ಕ್ಯೂಟ್ ಅಂತಾಗಿತ್ತು. ಇನ್ನು ಕೊನೆಯ ಶೇರ್ ನೋಡೋದಾದರೆ ಇನ್ಫೋಸಿಸ್. ನಿಮಗೆ ಗೊತ್ತಿರ್ಬೋದು, ನಿನ್ನೆ ಒಂದು ಇನ್ಫೋಸಿಸ್ನ ರಿಸಲ್ಟ್ ಬಂದಿತ್ತು. ಆ್ಯಕ್ಚುಲಿ ಪ್ರಾಫಿಟ್ ಒಳ್ಳೆಯದೇ ತೋರಿಸಿದ್ರು. ಆದರೆ ಪ್ರಾಫಿಟ್ ಹೊರತಾಗಿ ಕೂಡ ಇವತ್ತು ಇಳಿಕೆಯನ್ನೇ ಕಾಣಿತ್ತು. ಆಲ್ಮೋಸ್ಟ್ ಇವತ್ತು 1.5%ನಷ್ಟು ಇಳಿಕೆಯಾಯಿತು. ಕೊನೆಯಲ್ಲಿ 1,553ಕ್ಕೆ ಇದು ಕ್ಲೋಸ್ ಆಯಿತು. ಇದಾಗಿತ್ತು ಗೆಳೆಯರೆ ಇವತ್ತಿನ ಕೆಲವು ಇಂಪಾರ್ಟೆಂಟ್ ಸ್ಟಾಕ್ಗಳು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ವಂದನೆಗಳು.